ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರಿನ ರಸಲ್ ಮಾರ್ಕೆಟ್ನಲ್ಲಿ ಬೆಸ್ಕಾಂನ ನಿರ್ಲಕ್ಷ್ಯ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಕೊಡ್ತೇವೆ, ನೋಡ್ತಾ ಹೋಗೋಣ. ಬೆಂಗಳೂರಿನ ರಸೆಲ್ ಮಾರ್ಕೆಟ್ನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯ, ಬಲಿಗಾಗಿ ಬಾಯ್ ತೆರೆದ ಟ್ರಾನ್ಸ್ಫಾರ್ಮರ್ ವೈರ್. ಬೆಸ್ಕಾಂಗೆ ದೂರು ಕೊಟ್ಟರು ನೋ ಯೂಸ್. ಬೆಂಗಳೂರಿನಲ್ಲಿ ವಿದ್ಯುತ್ ಅವಘಡಗಳು ಸಂಭವಿಸ್ತಾನೇ ಇವೆ. ತಾಯಿ ಮಗು ದಾರುಣ ಸಾವು ಬಳಿಕವೂ ಬೆಸ್ಕಾಂ ಎಚ್ಚೆತ್ತುಕೊಳ್ಳಲಿಲ್ಲವಾ ಎಂಬ ಪ್ರಶ್ನೆ ಎದ್ದಿದೆ. ಬೆಂಗಳೂರಿನ ಪ್ರಖ್ಯಾತ ರಸೇಲ್ ಮಾರ್ಕೆಟ್ನ ಫುಟ್ಪಾತ್ ಬಳಿ ಟ್ರಾನ್ಸ್ಫಾರ್ಮರ್ ನೆಲದ ಮೇಲಿದ್ದು ಜನ ಜೀವ ಭಯದಲ್ಲಿ ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸಲ್ ಮಾರ್ಕೆಟ್ನ ಫುಟ್ಪಾತಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಜೀವ ಕೈಯಲ್ಲಿ ಹಿಡ್ಕೊಂಡು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಗಿದೆ ಪರಿಸ್ಥಿತಿ ಅಂತ ತೋರಿಸ್ತೀನಿ. ಇದು ರಸಲ್ ಮಾರ್ಕೆಟ್ನ ಈ ಚಿತ್ರಣ. ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಟ್ರಾನ್ಸ್ಫಾರ್ಮ್ ನೋಡ್ಬೋದಾಗಿದೆ. ಡೇಂಜರು ಓಪನ್ ಆಗಿದೆ. ಜೊತೆಗೆ ಇದರ ಮುಂಭಾಗದಲ್ಲಿ ಡೇಂಜರ್ ಅಂತ ಸಿಂಬಲ್ ಹಾಕಿ ಟ್ರಾನ್ಸ್ಫಾರ್ಮ್ನ ಹಾಕಿದ್ದಾರೆ. ಅದನ್ನು ಮೇಲಕ್ಕೆ ಎತ್ತಬೇಕಾಗಿತ್ತು. ಅದನ್ನು ಎತ್ತದೇನೆ ಸಾರ್ವಜನಿಕರು ಓಡಾಡಬೇಕಾದ್ರೆ ವೈರ್ ಟಚ್ ಆಗಿ ಶಾಕ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಾ, ಎಲ್ಲ ವೈರಲ್ಲೂ ಓಪನ್ ಆಗಿದೆ. ಇದು ಸಾರ್ವಜನಿಕರು ಓಡಾಡುವಂಥ ಜಾಗ ಪಕ್ಕದಲ್ಲಿ ನೋಡ್ಬೋದಾಗಿದೆ. ಇದೊಂದು ರೀತಿ ಫುಟ್ಪಾತು. ಇಲ್ಲೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಟೆಂಡರ್ ಶೂರು ಕಿತ್ತೋಗಿರ್ತಕ್ಕಂಥ ಟೆಂಡರ್ ಶೂರ್ನಲ್ಲಿ ಈ ರೀತಿ ಫುಟ್ಪಾತ್ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲೇ ಇದ್ದು ಎಲೆಕ್ಟ್ರಿಕ್ ಶಾಕ್ ಆಗಿದೆ ಅಂತ ಕೂಡ ಇಲ್ಲಿ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ರು. ಇನ್ನು ವಿದ್ಯುತ್ ವೈರ್ ಜೋತು ಬಿದ್ದಿರೋದು ನೆಲದಲ್ಲಿ ಹೋಗ್ತಿರೋದ್ರಿಂದ ಹಲವಾರು ಬಾರಿ ಸಾರ್ವಜನಿಕರಿಗೆ ಕರೆಂಟ್ ಶಾಕ್ ಹೊಡೆದಿದ್ಯಂತೆ. ಸರಿಪಡಿಸಿ ಅಂತ ಬೆಸ್ಕಾಂಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ನೋ ಯೂಸ್. ಅಪಾಯ ಇದೆ ಅಂತ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯರು. ಕೇಬಲ್ ಎಲ್ಲ ಕೆಳಗಡೆ ಕಲೆಕ್ಷನ್ ಕೊಡ್ಬೇಕು. ಅವ್ರು ಕೊಡ್ತೀನಿ ಒಂದು 5-6 ತಿಂಗಳು ಆಯಿತು. ಇದು ಓಪನ್ ಮಾಡಿದ್ರು, ಇನ್ನೂ ಮಾಡಿಲ್ಲ. ಇನ್ನೂ ಕ್ಲೋಸ್ ಮಾಡಿಲ್ಲ. ಎಲ್ಲ ಅವರು ರೆಸ್ಪಾನ್ಸ್ ತಗೋಬೇಕಾಗಿ ಬೆಸ್ಕಾಂ ಅವರು ಅವ್ರ ಮೇಲೆ ಇದು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಇದು ಕೆಲಸ ಮಾಡಬೇಕಾಯ್ತು. ಓಪನ್ ವೈರ್ ಇದೆ, ಅದೆಲ್ಲ ಓಪನ್ ವೈರ್ ಇದೆ. ಅದು ಡೇಂಜರು. ಮಕ್ಕಳು ಇಕ್ಕಳಿಗೆ ಹೋಗೋ ಬರೋರಿಗೆ ಸ್ವಲ್ಪ ಕಷ್ಟ. ಹೇಳಿದಾರೆ ಇವ್ರು ಸಾಹೇಬ್ರು ಹೇಳಿದಾರಲ್ಲ, ಏನೋ ರೆಸ್ಪಾನ್ಸ್ ಬಂದಿಲ್ಲ. ಅದು ಇಲ್ಲಿ ಏರಿಯಾ ಕಾರ್ಪೊರೇಟರ್ಗೆ ಎಲ್ಲ ಹೇಳಿದಾರೆ. ಹೌದಾ, ಅದ್ ಮೇಲೆ ಹಾಕಿದ್ರೆ ಒಳ್ಳೇದು. ಒಟ್ಟಾರೆ ಟ್ರಾನ್ಸ್ಫಾರ್ಮರ್ನಿಂದ ಅಪಾಯ ಇದ್ದು ಜನರಿಗೆ ತೀರಾ ಕಷ್ಟ ಆಗ್ತಿದೆ. ಜೀವ ಭಯದಲ್ಲಿ ಇದ್ದಾರೆ. ಬೆಸ್ಕಾಂ ಎಚ್ಚೆತ್ತು ಸಮಸ್ಯೆ ಸರಿಪಡಿಸುತ್ತಾ ಕಾದ್ ನೋಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.